ಇಂದು ರಾಜ್ಯದ ಚುಕ್ಕಾಣಿ ಹಿಡಿಯಲಿರುವ ಡಿಕೆ ಶಿವಕುಮಾರ್ ಸಂಜೆ 4:05ಕ್ಕೆ ನೂತನ ಸಿಎಂ ಆಗಿ ಪಟ್ಟಾಭಿಷೇಕ. ಇಂದು ರಾಜ್ಯದ ಚುಕ್ಕಾಣಿ ಹಿಡಿಯಲಿರೋ ಡಿಕೆ ಶಿವಕುಮಾರ್ ಸಂಜೆ 4:05ಕ್ಕೆ ನೂತನ ಸಿಎಂ ಆಗಿ ಪಟ್ಟಾಭಿಷೇಕ. ಪ್ರಮಾಣ ವಚನದ ಬಳಿಕ ಮೊದಲ ಸಚಿವ ಸಂಪುಟ. ವಿಧಾನಸೌಧದಲ್ಲಿ ನಡೆಯಲಿರುವ ಕ್ಯಾಬಿನೆಟ್ ಸಭೆ. ಡಿಕೆಶಿ ನೇತೃತ್ವದಲ್ಲಿ ಸಂಜೆ 5 ಗಂಟೆಗೆ ಮೊದಲ ಮೀಟಿಂಗ್. ಸಚಿವ ಸಂಪುಟ ಸಭೆಯ ಬಳಿಕ ರಾಹುಲ್ ಖರ್ಗೆ ಭೇಟಿ. ನಂತರ ಕೆಪಿಸಿಸಿಯ ಭಾರತ್ ಜೋಡೋ ಭವನಕ್ಕೆ ಭೇಟಿ. ಕೈ ಕಾರ್ಯಕರ್ತರ ಜೊತೆಗೂ ಚರ್ಚಿಸಲಿರುವ ಡಿಕೆ ಶಿವಕುಮಾರ್. ಇಂದು ರಾಜ್ಯದ ಚುಕ್ಕಾಣಿಯನ್ನ ಡಿಕೆ ಶಿವಕುಮಾರ್ ಅವರು ಹಿಡಿಯಲಿದ್ದಾರೆ. ಸಂಜೆ 4:05ಕ್ಕೆ ನೂತನ ಸಿಎಂ ಆಗಿ ಪಟ್ಟಾಭಿಷೇಕ ಕೂಡ ನೆರವೇರಲಿದೆ. ಇನ್ನು ಪ್ರಮಾಣ ವಚನದ ಬಳಿಕ ಮೊದಲ ಸಚಿವ ಸಂಪುಟ. ಇನ್ನು ಬಹಳ ಮುಖ್ಯವಾಗಿ ವಿಧಾನಸೌಧದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಕೂಡ ನಡೆಯಲಿದೆ. ಡಿಕೆಶಿ ನೇತೃತ್ವದಲ್ಲಿ ಸಂಜೆ 5 ಗಂಟೆಗೆ ಮೊದಲ ಮೀಟಿಂಗ್ ಅನ್ನು ಮಾಡ್ತಾರೆ. ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಸಚಿವ ಸಂಪುಟ ಸಭೆಯ ಬಳಿಕ ರಾಹುಲ್ ಮತ್ತು ಖರ್ಗೆಯನ್ನು ಕೂಡ ಭೇಟಿ ಮಾಡ್ತಾರೆ. ನಂತರ ಕೆಪಿಸಿಸಿಯ ಭಾರತ ಜೋಡೋ ಭವನಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ಕೈ ಕಾರ್ಯಕರ್ತರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಅಂದರೆ ಇವತ್ತು ದಿನಪೂರ್ತಿ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ಎಲ್ಲಿಗೆ ಹೋಗಬೇಕು, ಜೊತೆಗೆ ಈ ಒಂದು ಪಟ್ಟಾಭಿಷೇಕ ಮುಗಿದ ನಂತರ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡುವ ಸಾಧ್ಯತೆಗಳಿರುತ್ತೆ. ಅದೆಲ್ಲದಕ್ಕೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ.